ವಾರ್ಡಿನ ರಸ್ತೆ ಎಷ್ಟು ಸಲ ಎಸ್ಟಿಮೇಟ್ ಮಾಡ್ತೀರಾ ಸರ್ ನೀವು? ಬಸ್ ಸ್ಟ್ಯಾಂಡಿಂದ ಮುನ್ಸಿಪಾಲ್ 3 ಸಲ ಎಸ್ಟಿಮೇಟ್ ಮಾಡಿದ್ರೆ ಇಲ್ಲ ಕಂಪ್ಲೀಟ್ ಆಗಿಲ್ಲ, ಇಲ್ಲ 100 ಹಂಗೆ ಇದೆ. ಅಲ್ಲ ಇಂಜಿನಿಯರ್ ಅಲ್ಲಿ ಹೋಗಿ ಎಸ್ಟಿಮೇಟ್ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇನ್ನೂ 100 ಅಡಿ ಕಾಪಿದೆ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ 28ನೇ ವಾರ್ಡಲ್ಲಿ ದೀಪಾವಳಿ ರಸ್ತೆ 28 ನದಿಗರ ಶಾಂತಮ್ಮನ ಮನೆ ಮುಂದೆ ಹೋದ್ಸಲ ನಾವು ಕೊಟ್ಟಿದ್ವಿ CC ರೋಡ್ಗೆ, ಆ ರಸ್ತೆನೂ ಮಾಡಿಲ್ಲ. ದಯವಿಟ್ಟು ಈ ಸಲ ಆ ರಸ್ತೆನೂ ಮಾಡ್ಕೊಡಿ. 30ನೇ ವಾರ್ಡಲ್ಲಿ ಮಸೀದಿ, ಹಳೆ ಮಸೀದಿ ಮುಂದೆ ಚರಂಡಿ ಇಲ್ಲ, ಪೈಪ್ ಲೈನ್ ಇಲ್ಲ, CC ರಸ್ತೆ ಇಲ್ಲ. ಈ ಮೂರಕ್ಕೂ ನಾವು ಹೇಳಿದ್ವಿ, ಅದನ್ನು ನೀವು ಯಾವುದೂ ಮಾಡಿಲ್ಲ. ಈ ಸಲ ಬಜೆಟ್ ಅಲ್ಲೂ ಅದು ಮಾಡಿ. ಆಮೇಲೆ 30ನೇ ವಾರ್ಡಲ್ಲಿ ಲವ್ರೇಜ್ ರೋಡ್ ಇದೆ, ಸಿಮೆಂಟ್ ರೋಡ್ ಹಾಕಿದ್ದೀರಾ, ಚರಂಡಿ ಮಾಡಿಲ್ಲ. ಮಳೆ ಬಂದ್ರೆ ಎಲ್ಲ ಮನೆಗಳಿಗೆ ನೀರು ನುಗ್ತಾ ಇದೆ. ಎಲ್ಲ ಮನೆಗಳಲ್ಲೂ ಮಳೆ ಬಂದ್ರೆ ಯಾವಾಗಲೂ ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಚರಂಡಿ ಮಾಡೋಕ್ಕೆ ಅಂದ್ರೆ ಅದನ್ನು ಮಾಡಿಲ್ಲ. 30ನೇ ವಾರ್ಡು ಲವ್ರೇಜ್ ಚರ್ಚ್ ರೋಡ್ ಯಾವುದು BH ರೋಡಿಂದ ಕಾಲೇಜ್ ರೋಡ್ ಚರಂಡಿ ರಸ್ತೆ ಮಾಡಿದ್ದಾರೆ, ಚರಂಡಿ ಇಲ್ಲ, ಎಲ್ಲ ಮನೆಗೆ ಹೋಗ್ತಾವ ನೀರು. ಆಮೇಲೆ ಆದರ್ಶ ಶಾಲೆಗೆ CC ರಸ್ತೆ ಕೇಳ್ತಾ ಇದ್ದೀವಿ. ಮೈನ್ ರೋಡಿಂದ 200 ಮೀಟರ್ CC ರಸ್ತೆ ಬೇಕು ನಮಗೆ. ಮಾಮೂಲಿ ರೋಡ್ ಸ್ಕೂಲ್ ಮುಂದೆ ಕೊಟ್ಟಿದ್ದೀರಾ, CC ರಸ್ತೆ ಬೇಕು, ಅದನ್ನು ಬಜೆಟ್ ನಿಲ್ಲಿಸ್ತೀವಿ. ಆಮೇಲೆ ಆದರ್ಶ ಶಾಲೆಗೆ ವಾಟರ್ ಫಿಲ್ಟರ್ ಒಂದು ಬೇಕು. ಆಮೇಲೆ ಸುಣ್ಣ ಬಣ್ಣಕ್ಕೆ ಸ್ವಲ್ಪ ಬಜೆಟಲ್ಲಿ ನಿಲ್ಲಿಸ್ತಿರ್ಬೇಕು. ಏನೆಲ್ಲ ಈಗ ಬಿಟ್ಟಿದ್ದಾರೆ ಅವರು. ಸರ್ಕಾರಿ ಜಾಗ ಮುಂದೆ ಇದೆ, ಶಾಸಕರು ಸರ್ಕಾರಿ ರಸ್ತೆ ಸರ್, ಇದು ಸರ್ಕಾರಿ ಜಾಗ ತಾನೇ ಅದು. ನಾವು ಶಾಸಕರಿಗೆ ಹೇಳಿದ್ವಿ, ಶಾಸಕರು ಇದರ ಬಗ್ಗೆ ಮನವಿ ಕೊಟ್ಟಿದ್ವಿ, ಅವರು ಮಾಡ್ಕೊಡ್ತಾರೆ. ಅದೇನೋ ಹೆಂಗ್ ಹುಡ್ಕೊಟ್ರೆ ನಮ್ಗೆ ಕಷ್ಟ ಮಾಡ್ತಾರೆ ಸರ್ ಕಾಲೇಜ್. ನೀವು ಯಾವ ಥರ ನಾವು ಮಾಡ್ಕೊಡ್ತಾರೆ, ಯಾಕಂದ್ರೆ ಮಳೆ ಸ್ಟಾರ್ಟ್ ಆದರೆ ಓಡಾಡೋಕ್ಕಾಗಲ್ಲ, ಮಕ್ಕಳು ಭಾರಿ ಕಷ್ಟ ಆಗುತ್ತೆ. ಎಲ್ಲ ಯೂನಿಫಾರ್ಮ್ ಎಲ್ಲ ಗಡಿ ಹಿಡಿಸ್ಕೊಂಡು ಮನೆ ಕೊಡ್ತಾರೆ. ಆಮೇಲೆ 29ನೇ ವಾರ್ಡಲ್ಲಿ ನಿರ್ಮಲಮ್ಮ ಮನೆ ಮುಂದೆ ಪಾಪ ಫೇಸ್ಬುಕ್ಕಲ್ಲಿ ನ್ಯೂಸಲ್ಲಿ ಎಲ್ಲ ಬಂದಿದ್ರು, ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಭಾರಿ ಗಡಿದಾಗ್ಬಿಟ್ಟೆ ಮಳೆ ಬಂದಿದೆ. ಅದು CC ರಸ್ತೆ ಒಂದು ಮಾಡಬೇಕು ಸರ್. 29ನೇ ವಾರ್ಡ್ ನಿರ್ಮಲಮ್ಮ ಮನೆ. 31ನೇ ವಾರ್ಡ್ ವೀರೂರಿನಲ್ಲಿ ಮೈನ್ ರೋಡ್, ಅದಕ್ಕೆ ಟಾರ್ ಹಾಕ್ಬೇಕು ಸರ್. 31ನೇ ವಾರ್ಡ್ ವೀರೂರಿನಲ್ಲಿ ಮೈನ್ ರೋಡ್. ಮತ್ತೆ ಗಂಗಾನಗರ ಎಂಟ್ರೆನ್ಸ್ 26ನೇ ವಾರ್ಡ್, ಅದು ಸಹ ಟಾರ್ ರೋಡ್ ಹಾಕ್ಬೇಕು. ಅದು ಯಾವಾಗ ಬಿದ್ದು ಗುಡಿದು ಎಲ್ಲ ಟರ್ನಿಂಗಲ್ಲೇ ಬಿದ್ದು ಕಾಯಿಲೆ ಮಾಡ್ಕೊಂಡು ಹಾಸ್ಪಿಟಲ್ ಸೇರ್ತಾ ಇದ್ದಾರೆ ಜನ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಆಮೇಲೆ ನೀವು ಇರೋ ರಸ್ತೆಯನ್ನು ಬಿಟ್ಟು ಹಿಂದಿನ ರಸ್ತೆಗಳು ಕಾಂಕ್ರೀಟ್ ಹಾಕಿದ್ರೆ ಒಳ್ಳೇದು. ಸುಮಾರು ರಸ್ತೆಗಳನ್ನ ಕಾಂಕ್ರೀಟ್ ಕಿತ್ಬಿಟ್ಟು ಚೆನ್ನಾಗಿರೋ ರಸ್ತೆ ಕಿತ್ಬಿಟ್ಟು ತಿರ್ಗಾ ಹಾಕ್ತಾ ಇದ್ದಾರೆ ಕಾಂಕ್ರೀಟ್. ಈಗ ನನ್ನ ಹತ್ರ 4-5 ಉದಾಹರಣೆ ಇದೆ. ನಮ್ಗೆ ಸಂತೆ ಮೈದಾನದಲ್ಲಿ ಅಂಗಾಪುರ ರೋಡ್ ಚೆನ್ನಾಗೇ ಇತ್ತು, ಅದನ್ನ ಕಿತ್ಬಿಟ್ಟು CC ರೋಡ್ ಹಾಕಿದ್ದೀರಾ. ಅದ್ರ ಮುಂದೆ ಇರೋ ಮೈನ್ ರೋಡ್ ಕಾಣಿಸಿಲ್ಲ ನಿಮಗೆ. ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ. ಎಲ್ಲಿ ಸ್ಟಾರ್ ಸಿಮೆಂಟ್ ನೋಡಿದ್ರೆ ರಸ್ತೆಗಳು ಮಾತ್ರ ಹಾಕಿ, ಆಮೇಲೆ ಅದು ರಿಪೇರಿ ಇದ್ರೆ ರಿಪೇರಿ ಮಾಡಿ, ನಾವು ಒಳ್ಳೆಯಲ್ಲ. ರಿಪೇರಿ ಇದ್ರೆ ರಿಪೇರಿಗೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಬಜೆಟ್ ಎಲ್ಲ ಇವಾಗ ಅದರ ಆಡ್ ಮಾಡಿಬಿಟ್ರೆ ಸುಮಾರು ರೋಡ್ಗಳು ಇವತ್ತು ಸಿಮೆಂಟ್ ರೋಡ್ ಇದೆ, ಸಾಕಷ್ಟು ರೋಡ್ಗಳಿದ್ದಾವೆ. ಆಮೇಲೆ ಕಲ್ಲೂಡಿ, ಹೊಸ ಸೇರ್ಪಡೆ ಗುಂಡಾಪುರ, ಹಿರೇಬಿದ್ನೂರು, ವೀರಗೊಳ್ಳಳ್ಳಿ ಇಂಥ ಊರುಗಳಲ್ಲಿ, ಕಲ್ಲೂಡಿ, ಪುಟ್ಟಾಪುರಲ್ಲಿ, ಬಡಗನಾಪುರ, ವೀರಗೊಳ್ಳಳ್ಳಿ, ಹಿರೇಬಿದ್ನೂರು,
ಹೊಸದಾಗಿ ಸೇರ್ಪಡೆ ಆಗಿರೋ ವಾರ್ಡ್ಗಳ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ವಹಿಸಿ. ಯಾಕಂದ್ರೆ ಟಾರ್ ರೋಡ್, ಸಿಮೆಂಟ್ ರೋಡ್, ಸುಮಾರು ರಸ್ತೆಗಳಿದೆ, ಸುಮಾರು ಟೈರ್ಗಳಿದೆ, ರಸ್ತೆಗಳಿದೆ, ಸಾಕಷ್ಟು ಇದ್ದಾವೆ. ಅವು ಸ್ವಲ್ಪ ಗಮನ ಹೆಚ್ಚಿಕೊಟ್ರಿ. ಆಮೇಲೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಆಲ್ರೆಡಿ ಬಿಸಿಲಲ್ಲಿ ನೋಡ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ನಿಮ್ಮ ಮಾರ್ಕೆಟ್ ಮೇಲೆ ಸುಮಾರು ಅಂಗಡಿಗಳು ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗ್ತಾ ಇದೆ. ಖಾಲಿ ಇದೆಯಲ್ಲ ಒಂದು ರೋಡ್, ಕಡಿಮೆ ಬರಗಾಲ ಕೊಡಿ ಸರ್ ಅವರಿಗೆ, ನಿಮ್ಗೂ ರೆವೆನ್ಯೂ ಕ್ರಿಯೇಟ್ ಆಗ್ತಾ ಇದೆ. ಅದನ್ನೇ ನೀವು ಮೀಟಿಂಗ್ ಮಾಡಿ ಎಲ್ಲ ಮಾಡಿಸಿ ಒಂದು 2,000-3,000 ಬಾಡಿಗೆ ಕೊಡ್ರಿ, ರೆವೆನ್ಯೂ ಕ್ರಿಯೇಟ್ ಆಗುತ್ತಲ್ಲ. ಅಲ್ಲ ಸರ್, ಎಲ್ಲಾರು ನಿರ್ಣಯ ಮಾಡ್ಕೊತಾರೆ. ಅಂಗಡಿಗಳು ವೇಸ್ಟ್ ಆಗಿದ್ದಾರೆ, ಎಲ್ಲ ಅನೈತಿಕ ಚಟುವಟಿಕೆ ನೋಡಿದ್ರೆ ಏನಾಗಿದೆ ಗೊತ್ತಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸರ್. ನಿಜವಾಗ್ಲೂ ಎಲ್ಲಾರು ತಲೆಯಾಗಿ ಯಾರು ಇಲ್ಲ ಮಾಡಿದ್ರೆ ಅವ್ರ ಅಂಗಡಿಗಳು ತಗೋತಾರೆ, ನಿಮಗೂ ರೆವಿನ್ಯೂ ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಅದು ಕುರಿತು ಚರ್ಚೆ ಮಾಡಿ ಅವನ್ನೆಲ್ಲ ಕಲಿಸಿ ಮೀಟಿಂಗ್ ಮಾಡಿ ಅವ್ರನ್ನ ಅನುಕೂಲ ಮಾಡ್ತಾರೆ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ ನಗರಸಭೆಯಲ್ಲಿ 2026ನೇ ಸಾಲಿನ ಆಯವ್ಯಯದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ನಗರಸಭಾ ಆಯುಕ್ತರು ಆಯೋಜಿಸಿದ್ದರು. ಈ ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿರೆಡ್ಡಿ ಅವರು ಮಾತನಾಡಿ, ಗೌರಿಬಿದನೂರು ನಗರದಲ್ಲಿ ಈಗಾಗಲೇ ಕಾಂಕ್ರೀಟ್ ರಸ್ತೆಗಳನ್ನು ಹಾಕಿರುವ ರಸ್ತೆಗಳಿಗೆ ಕಾಂಕ್ರೀಟ್ ರಸ್ತೆಯನ್ನು ಹಾಕಬೇಡಿ. ಗೌರಿಬಿದನೂರು ನಗರದಲ್ಲಿ ಅದೆಷ್ಟು ರಸ್ತೆಗಳು ಇವತ್ತಿಗೂ ಸ್ಟಾರ್ ಮತ್ತು ಸಿಮೆಂಟ್ ರಸ್ತೆ ಕಾಣದೇ ಇರುವ ರಸ್ತೆಗಳಿವೆ, ದಯವಿಟ್ಟು ಆ ರಸ್ತೆಗಳಿಗೆ ಮಾತ್ರ ಕಾಂಕ್ರೀಟ್ ರಸ್ತೆ ಹಾಕಿ ಎಂದು ತಿಳಿಸಿದರು. ಗೌರಿಬಿದನೂರು ನಗರಕ್ಕೆ ಖಾಸಗಿ ಬಸ್ ನಿಲ್ದಾಣ ಇಲ್ಲ. 28ನೇ ವಾರ್ಡಿನ ಶಾಂತಮ್ಮನ ಮನೆ ಮುಂದೆ ಸಿಸಿ ರಸ್ತೆ ಮಾಡಲು, 29ನೇ ವಾರ್ಡಿನ ನಿರ್ಮಲಮ್ಮನ ಮನೆಯ ಮುಂದೆ ಸಿಸಿ ರಸ್ತೆ ಮಾಡಲು, 30ನೇ ವಾರ್ಡಿನ ಹಳೆ ಮಸೀದಿಯ ಮುಂದೆ ಸಿಸಿ ರಸ್ತೆ ಮತ್ತು ಚರಂಡಿ ಮಾಡಲು, ಲವ್ರೇಸ್ ಚರ್ಚ್ ರಸ್ತೆಗೆ ಚರಂಡಿ ಮಾಡಲು, 31ನೇ ವಾರ್ಡಿನ ವೀರಗೊಲ್ಲಹಳ್ಳಿ ಮುಖ್ಯ ರಸ್ತೆಗೆ ಟಾರ್ ಹಾಕಲು ಮತ್ತು ನಗರಸಭೆಗೆ ಹೊಸದಾಗಿ ಸೇರ್ಪಡೆಯಾಗಿರುವ ಎಲ್ಲಾ ವಾರ್ಡುಗಳಿಗೂ ವಿಶೇಷ ಗಮನಹರಿಸಬೇಕು ಎಂದು ತಿಳಿಸಿದರು. ಈ ಸಮಯದಲ್ಲಿ ನಗರಸಭಾ ಆಯುಕ್ತರಾದ ರಮೇಶ್, ಜಿಎಲ್ ಅಶ್ವಥ್ ನಾರಾಯಣ್, ಅನಂತರಾಜು, ರಾಜಣ್ಣ ಮತ್ತು ನಗರಸಭೆಯ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು.